ಕಾಳಿಂಗ ಮರ್ದನದಲ್ಲಿ ಪ್ರಚಾರದಲ್ಲಿ ಅದು ಇಲ್ಲೆಲ್ಲ ಹಾಗೆ ನನ್ನ ಮಾತು ಅದೇ ಪ್ರಚಾರ. ಆ ಬಳಿಕ ನಿನ್ನನ್ನು ಮಾತನಾಡುವುದಕ್ಕೆ ಮುಂದಾದೆ. ಸರಿ. ಆ ಹೊತ್ತಿಗೆ ನೀನು ಯಾವುದನ್ನು ಕೇಳಲಿಲ್ಲ. ಅಲ್ಲಿಗೆ ನಾನು ಹೇಳಿದೆ, ಹೂ ಯಾಕೆ ಬಾಮ ನಿನಗೆ ಹೂ ಯಾಕೆ? ಒಂದು ಹೂವಿಗಾಗಿ ಇಷ್ಟು ಸಿಟ್ಟ ನಿನಗೆ? ನಿನಗೆ ಒಂದು ಮರ ಸಾಲ್ದ? ಯಾವ್ದರದ್ದು? ಅದೇ ಪಾರಿಜಾತ. ಅದನ್ನು ಮರ ಪಾರಿಜಾತದ ಮರ ಅಂತ ಹೇಳಿ ಕೇವಲ ಮರ ಆದ್ರೆ ಅತಿ ದಿವಸ ಇದ್ದವರಕ್ಕೆ ಅಂಗಳದಲ್ಲಿ ನಾನು ನೋಡುದಿಲ್ವಾ? ಮಾತಾಡುವ ಹೆಂಡತಿಯ ಸ್ವರೂಪ ತಲೆ ಉಪಯೋಗಿಸಬೇಕಾಗ್ತದೆ. ಹಾಗಾಗಿ ಅದು ಇರುದು ಸ್ವರ್ಗಲೋಕದಲ್ಲೇ. ಹೌದು. ಸರಿ. ಹಾಗಾಗಿ ನಿನಗೆ ನೀನು ಬರಲೇಬೇಕು ಬಾಮ. ಇಲ್ಲದಿದ್ರೆ ನೀ ಗರುಡನನ್ನು ಕರಿಬೇಕಾದಷ್ಟು ಏರು ಸ್ಥಾಯಿಯಲ್ಲಿ ಕರಿಬೇಕಂತ ಬೇಡಪ್ಪ. ಕನಸನ್ನೆ ಮಾಡಿದ್ರೆ ಅವ ನನ್ನ ಸೇವೆಗಾಗಿ ಬರ್ತಾನೆ. ನೀವು ಪಾಲಕ, ಅವ ಸೇವಕ. ನೀನು ಒಳಗಿರುವವಳು ನೀನು ಬರ್ಬೇಕೆಂಬುದಾಗಿ ಏರು ಸ್ಥಾಯಿ ನನ್ನದು. ಹೌದಪ್ಪ. ಬಂದ ಮೇಲೆ ನಾನು ದೇವನಾಗಿ. ಹೆಂಡತಿಗೆ ಸಿಟ್ಟಲ್ಲಿದ್ರೆ ಬೇರೆಯವ್ರನ್ನ ಕರೆದ್ರೆ ಹೆಂಡತಿ ಬರ್ತಾರಲ್ಲ. ಇಲ್ಲದಿದ್ರೆ ಈಗ ಹೆಂಡತಿ ಸಿಟ್ಟಲ್ಲಿದ್ರೆ ಗಂಡ ಏನ್ ಮಾಡುದು? ಹೆಂಡತಿ ಸಿಟ್ಟಲ್ಲಿದ್ರೆ ಗಂಡ ಏನು ಮಾಡುದು? ಗೊತ್ತಾಗುದು ಹೇಗೆ? ಹೆಂಡತಿ ಹೇಗೆ ಗೊತ್ತಾಗ್ಬೇಕು? ಅಲ್ಲ, ಹೆಂಡತಿ ಹೇಗೆ ಗೊತ್ತಾಗುದು? ಮಕ್ಕಳಿದ್ರೆ ಒಂದು ಬಾರಿಸಿದ್ರೆ ಗೊತ್ತಾಗ್ತದೆ. ಪಾತ್ರೆ ಎಲ್ಲ ಅದು ಹೆಂಡತಿ. ಗಂಡನ ಮೇಲೆ ಹೆಂಡತಿಗೆ ಸಿಟ್ಟು ಬಂದ್ರೆ ಒಳಗಿಂದ ಪಾತ್ರೆ ಬಿಸಾಡಿದ್ರೆ ಗೊತ್ತಾಗ್ತದೆ ಹೆಂಡತಿಗೆ ಸಿಟ್ಟು ಬಂದಿದೆ. ಹಾಗಾಗಿ ಈ ಹೊತ್ತಿಗೆ ನಿನಗೆ ನಾನು ದೇವನಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ನಾನು ದೇವನಾಗಿ ಕಾಣಿಸಿಕೊಂಡ ಮೇಲೆ ನೀನು ದೇವಿಯಾಗಿ ಕಾಣಿಸಿಕೊಳ್ಳುತ್ತೇನೆ. ಈ ಬಾರಿ ನೀನು ದೇವಿ, ನಾನು ದೇವ. ನೀನು ನಾನು ಯಾರೆಂಬುದಾಗಿ ತಿಳಿದ ಮೇಲೆ ನರಕಾಸುರ ನಿನಗೆ ಯಾರೆಂಬುದನ್ನು ತಿಳಿದಕ್ಕೆ ಸಾಧ್ಯ ಉಂಟು. ನೀನು ನಾನು ಅವ ಯಾರೆಂಬುದಾಗಿ ತಿಳಿದ ಮೇಲೆ ಅವನನ್ನು ಕೊಂದು ಆ ಬಳಿಕ ನೀನು ಹೇಳಿದಂತೆ ನನ್ನ ವನದಲ್ಲಿ ತಿರುಗಾಡುತ್ತಾ ನಿನಗೆ ಬೇಕಾದಷ್ಟು ಹೌದೌದು ನಿನಗೆ ರುಕ್ಮಿಣಿಯ ಮುಂದೆ ನೀನು ಹೀಗೆ ಎಲ್ಲಿಯೆಲ್ಲ ಜಾಗ ಉಂಟ ಕೂದಲು ಅದಕ್ಕೆಲ್ಲ ಸಿಕ್ಕಿಸಿಕೊಂಡು ಬರ್ಬೇಕು. ಅವಳಿಗೆ ಒಂದು ಮಸಾಲ ನಿನ್ನ ನೋಡಿ ಹಾಗೆ ಬರುವಾಗ ನಿನ್ನದಾದಂತ ಒಂದು ದುರ್ಬುದ್ಧಿಯಿಂದ ಬಾಮ, ಸುಬುದ್ಧಿಯಿಂದ ಈ ಹೆಂಡತಿ ಮಾತ್ರ ಹಗುರ ಮಾಡಿದ್ರೆ ನಿಮಗೆ ದಿನವೇ ಹೋಗಲ್ಲ. ಹಾಗೆಲ್ಲ ಒಮ್ಮೊಮ್ಮೆ ಶಬ್ದ ಸಿಗುವುದಿಲ್ಲ. ಒಂದು ಎಲ್ಲನ್ನಾದ್ರೂ ನೀನು ಕತ್ತರಿಸಿಕೊಂಡು ಬಂದ್ರೆ ಭೂಲೋಕದಲ್ಲಿ ಇಲ್ಲಿವರೆಗೆ ಪಾರಿಜಾತ ಇಲ್ಲ. ಒಂದು ವೇಳೆ ಪಾರಿಜಾತ ಭೂಲೋಕದಲ್ಲಿ ಹುಟ್ಟಿತು ಎಂಬುದಾಗಿದ್ರೆ ಅದಕ್ಕೆ ಕಾರಣಕರ್ತರು ಕೃಷ್ಣ ಭಾಮ, ನೀವು ಹೆಸರು ಬೇಕು. ಆಗಲಿ ಯಾರು ಪಾರಿಜಾತ ವೃಕ್ಷವನ್ನು ಕಂಡು ಕೈ ಮುಗಿತಾರೋ ಅದಲ್ಲ, ಪಾರಿಜಾತವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೋ ಹರಿಪ್ರಿಯ, ನನಗೆ ಪ್ರೀತಿ ಇರುವಂತಹ ಹೂ, ಅದನ್ನು ನನಗೆ ಅರ್ಪಿಸ್ತಾರೋ ಅವರ ಕಷ್ಟ ನಿವಾರಣೆ ಆಗ್ತದೆ. ಆ ಹೂವಿನಲ್ಲಿ ಅದಲ್ಲ, ಆ ಗಿಡದಲ್ಲಿ ಕೃಷ್ಣ ಭಾಮರನ್ನು ಕಾಣುವುದಕ್ಕೆ ಸಾಧ್ಯ ಉಂಟು ಹೇಳಿಕೊಳ್ಳುತ್ತಾ ಕೈ ಹಿಡಿಯುತ್ತಾ ಗರುಡನನ್ನು ಮನೆ